2026ರಲ್ಲಿ ಶನಿ ಮತ್ತು ಸೂರ್ಯ ಸಂಯೋಗವಾಗಲಿದೆ. ಇದು ಕೆಲ ರಾಶಿಯವರ ಸಂಪತ್ತು ಸೌಕರ್ಯಗಳನ್ನು ವೃದ್ಧಿಸಲಿದೆ. ಆರ್ಥಿಕ ತೊಂದರೆಗಳು ಮತ್ತು ಸವಾಲುಗಳನ್ನು ಕೂಡ ಹೆಚ್ಚು ಮಾಡಲಿದೆ. ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿಯನ್ನ ತಂದೆ ಮತ್ತು ಮಗ ಅಂತ ಕರೆಯಲಾಗುತ್ತೆ. ಆದರೆ ಈ ಎರಡು ಗ್ರಹಗಳ ನಡುವೆ ವೈರತ್ವವಿರುತ್ತೆ. ಶತ್ರುಗ್ರಹಗಳು. ಕರ್ಮಫಲಗಳನ್ನು ನೀಡುವಂತಹ ಶನಿ ವ್ಯಕ್ತಿಯ ಕ್ರಿಯೆಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ನೀಡ್ತಾನೆ. ಶನಿ ಗ್ರಹ ಪ್ರತಿ 2.5 ವರ್ಷಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸ್ತಾನೆ. ಆದ್ದರಿಂದ ಶನಿಯು ಎಲ್ಲ ರಾಶಿಗಳಲ್ಲಿ ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸೋದಕ್ಕೆ 12 ರಾಶಿಯ ಪ್ರಯಾಣವನ್ನು ಪೂರ್ಣಗೊಳಿಸಿ ಪುನಃ ರಾಶಿಗೆ ಬರಬೇಕು ಅಂತಂದರೆ 30 ವರ್ಷಗಳನ್ನು ತೆಗೆದುಕೊಳ್ತಾನೆ. ಆದರೆ ಈ ಗ್ರಹ ತನ್ನ ಸ್ಥಿತಿಯನ್ನು ಆಗಾಗ ಬದಲಾಯಿಸ್ತಾನೆ ಇರ್ತಾನೆ. ಜೊತೆಗೆ ಸೂರ್ಯ ಗ್ರಹ ಪ್ರತಿ ತಿಂಗಳು ರಾಶಿಯನ್ನು ಬದಲಾಯಿಸುತ್ತೆ. ಮತ್ತು ಈ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಅಂತ ಕರೆಯಲಾಗುತ್ತೆ. ಅದಕ್ಕಾಗಿ ಸೂರ್ಯನ ರಾಶಿಯ ಬದಲಾವಣೆ ಬಹಳ ಪ್ರಮುಖವಾಗಿರುತ್ತೆ. ಈಗಾಗಲೇ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಮಾರ್ಚ್ 15ರಂದು ಸೂರ್ಯಗ್ರಹ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಇದರಿಂದಾಗಿ ಮೀನರಾಶಿಯಲ್ಲಿ ಶನಿ ಹಾಗೂ ಸೂರ್ಯ ಒಟ್ಟಾಗಿ ಸೇರಿ ಸಂಸಪ್ತಕ ಯೋಗವನ್ನು ಸೃಷ್ಟಿ ಮಾಡಲಿದ್ದಾರೆ. ಈ ಯೋಗ 12 ರಾಶಿಗಳ ಮೇಲೆ ಪ್ರಭಾವ ಬೀರಲಿದ್ದು ಕೆಲ ರಾಶಿಯವರ ಅದೃಷ್ಟವನ್ನು ಕುಲಾಯಿಸಲಿದೆ. ಈ ಯೋಗದಿಂದಾಗಿ ಕೆಲ ರಾಶಿಯವರು ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ಅನುಭವಿಸ್ತಾರೆ. ಆರ್ಥಿಕ ಲಾಭ, ಉದ್ಯೋಗ ಅಭಿವೃದ್ಧಿ ಮತ್ತು ವೃತ್ತಿಯಲ್ಲಿ ಪ್ರಗತಿಯನ್ನು ನೀವು ಕಾಣಬಹುದು. ಅಲ್ಲದೆ ಹೊಸ ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸೋದಕ್ಕೆ ಅವಕಾಶ ಇರುತ್ತೆ. ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಹಾಗಾದರೆ ಯಾವ ರಾಶಿಯವರಿಗೆ ಈ ಯೋಗ ಸಂಸಪ್ತಕ ಯೋಗ ಮಂಗಲಕರವಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಮೇಷರಾಶಿಯ 12ನೇ ಮನೆ. ಮೇಷರಾಶಿಯ 12ನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯ ಸಂಯೋಗವಾಗಲಿದೆ. ಇದರಿಂದಾಗಿ ದೀರ್ಘಕಾಲದಿಂದ ಕೆಲಸದಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳು ಬಗೆಹರಿತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವ ವಿದ್ಯಾರ್ಥಿಗಳು ಅಂದುಕೊಂಡ ಫಲಿತಾಂಶವನ್ನು ಪಡೀತಾರೆ. ಸರ್ಕಾರಿ ಸಂಬಂಧಿತ ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳುತ್ತವೆ. ಮತ್ತು ನಿಮಗೆ ಮೇಷರಾಶಿಯವರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭ ಮತ್ತು ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ಕೇಳ್ತೀರಿ. ದಾಂಪತ್ಯ ಜೀವನ ಸಂತೋಷದಿಂದ ಸಾಗುತ್ತೆ. ಗಂಡ ಮತ್ತು ಹೆಂಡತಿಯ ನಡುವಿನ ಸಮಸ್ಯೆಗಳು ಬಗೆಹರಿತವೆ. ಎಲ್ಲ ವಿಷಯಗಳಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತೆ. ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುವಂಥ ಲಕ್ಷಣಗಳು ಈ ಗ್ರಹಗಳು ಸೂಚಿಸ್ತಾ ಇವೆ. ಇನ್ನು ಕನ್ಯರಾಶಿಯವರಿಗೆ ಕನ್ಯರಾಶಿಯ 7ನೇ ಮನೆಯಲ್ಲಿ ಶನಿ ಸೂರ್ಯ ಸಂಯೋಗವಾಗುತ್ತೆ. ಈ ಸ್ಥಾನ ವೃತ್ತಿ ಜೀವನವನ್ನು ಸೂಚಿಸುವಂಥ ಸ್ಥಾನ. ಅಂದರೆ ಕನ್ಯರಾಶಿಯವರ ಈ 7ನೇ ಮನೆ ಅನ್ನುವಂಥದ್ದು ವಿದೇಶಗಳಲ್ಲಿ ಕೆಲಸ ಮಾಡುವಂಥವರಿಗೆ ಲಾಭ ಆಗುವ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ವಿದೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ ಬಯಸುವಂಥವರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಈ ಸಮಯದಲ್ಲಿ ಹಳೆಯ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುತ್ತೆ. ನ್ಯಾಯಾಲಯದ ವಿಷಯಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದು ಬಗೆಹರಿಯುತ್ತೆ. ಸ್ವಂತ ಹುದ್ದೆ ಶುರು ಮಾಡೋದಕ್ಕೆ ಬಯಸುವಂಥವರಿಗೆ ಅಥವಾ ವ್ಯವಹಾರ ಮಾಡುವಂಥವರಿಗೆ ಬಯಸುವಂಥವರಿಗೆ ಅಥವಾ ನೀವು ಯಾವುದೋ ಒಂದು ಯೋಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯ ತುಂಬ ಯೋಗ್ಯವಾಗಿದೆ. ಮಾಡಬಹುದು. ನೀವು ಮುಂದಿನ ಹೆಜ್ಜೆ ಇಡಬಹುದು. ಆರ್ಥಿಕ ಜೀವನ ಕನ್ಯರಾಶಿಯವರಿಗೆ ನೆಮ್ಮದಿಯಿಂದ ಕೂಡಿರುತ್ತೆ. ಇನ್ನು ವೃಶ್ಚಿಕ ರಾಶಿಯ 5ನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯ ಗ್ರಹಗಳು ಸಂಯೋಗವಾಗ್ತಾ ಇದೆ. ಈ ಗ್ರಹಗಳ ಸ್ಥಾನದಿಂದಾಗಿ ವೃಶ್ಚಿಕ ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ. ಹಿಂದೆ ಮಾಡಿದಂತಹ ಸಾಲಗಳು ಏನಾದರೂ ಇದ್ದರೆ ಅದರಿಂದ ಮುಕ್ತಿಯನ್ನು ಪಡಿತೀರಿ. ಅಂದರೆ ಆದಷ್ಟು ಬೇಗ ಸಾಲವನ್ನು ತೀರಿಸ್ತೀರಿ. ಹಣ ಆಗಮನಕ್ಕಿದ್ದಂತಹ ಅಂದರೆ ಎಲ್ಲಿಂದ ಹಣ ಬರಬೇಕಾಗಿದೆ, ಬಹಳಷ್ಟು ಅಡೆತಡೆಗಳು ಬರ್ತಾ ಇಲ್ಲ ಅಂತಿದ್ರೆ ಅದೆಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ. ಬರುವಂಥ ಹಣಗಳೆಲ್ಲ ಕೂಡ ನಿಮ್ಮ ಕೈ ಸೇರುತ್ತೆ. ವಿಶೇಷವಾಗಿ ಕೃಷಿ ಕಾರ್ಮಿಕರು ಅಥವಾ ಎಲ್ಲಾದರೂ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ವೃಶ್ಚಿಕ ರಾಶಿಯವರು, ಕೈಗಾರಿಕೋದ್ಯಮಗಳಾಗಿರಲಿ ಅಥವಾ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವಂತಹ ವೃಶ್ಚಿಕ ರಾಶಿಯವರು, ಈ ರಾಶಿಯಲ್ಲಿಗೆ ಶ್ರಮಿಕರು ಅಂದರೆ ಕಾರ್ಮಿಕರು ಅಂದರೆ ಶ್ರಮಿಕರು ಅಂತ ಹೇಳ್ತೀವಿ ನಾವು. ಶ್ರಮಿಕರು ಅಂಥವರಿಗೆ ದುಪ್ಪಟ್ಟು ಲಾಭ ಸಿಗುತ್ತೆ. ಸ್ವಂತ ಲಾಭದಾಯಕ ಹುದ್ದೆಗಳನ್ನು ನೀವು ಶುರು ಮಾಡ್ತೀರಿ. ಇದು ಕಾಲಕ್ರಮೇಣ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ. ಇನ್ನು ಧನುರಾಶಿಯ 4ನೇ ಮನೆಯಲ್ಲಿ ಶನಿ ಸೂರ್ಯ ಸಂಯೋಗವಾಗುತ್ತೆ. ಗ್ರಹಗಳ ಈ ಸ್ಥಾನ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ. ವಿಶೇಷವಾಗಿ ಈ ರಾಶಿಯ ಶ್ರಮಿಕರಿಗೆ ನಾನು ಹೇಳಿದ ಹಾಗೆ ಧನುರಾಶಿಯ ಶ್ರಮಿಕರು ಕಾರ್ಮಿಕರು ಅನಿರೀಕ್ಷಿತ ಧನಲಾಭವಾಗುವಂತಹ ಸೂಚನೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತೆ. ವೃತ್ತಿ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಶನಿದೇವನ ಅನುಗ್ರಹದಿಂದ ನೀವು ಕೆಲಸದಲ್ಲಿ ಕಡಿಮೆ ಒತ್ತಡ, ಅಷ್ಟೇನು ಒತ್ತಡ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಹೆಚ್ಚು ಸಂಬಳ ಪಡೆಯೋದಕ್ಕೆ ಕಡಿಮೆ ಕೆಲಸ, ಸಂಬಳ ಜಾಸ್ತಿ, ಅಂತಹ ಅವಕಾಶಗಳು ಸಿಗ್ತವೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ. ನಿಮ್ಮೆಲ್ಲ ಆಸೆಗಳು ಈಡೇರುವಂಥ ಸಮಯ ಇದಾಗಿದೆ.
ಇನ್ನು ಮೀನರಾಶಿಯವರು, ಮೀನರಾಶಿಯ ಲಗ್ನದ ಸ್ಥಾನದಲ್ಲಿ ಶನಿ ಸೂರ್ಯ ಸಂಯೋಗ ಮಿಶ್ರ ಫಲಗಳನ್ನು ನೀಡುತ್ತೆ. ಶನಿ ಲಗ್ನದ ಸ್ಥಾನದಲ್ಲಿದ್ದರೆ 7.5 ನಡೆಯುತ್ತೆ. ಆದರೆ ಸೂರ್ಯ ಲಗ್ನದ ಸ್ಥಾನದಲ್ಲಿದ್ದರೆ ಆತ್ಮವಿಶ್ವಾಸ ಹಾಗೂ ಅದೃಷ್ಟ ಹೆಚ್ಚಾಗತ್ತೆ. ನಿಮಗೆ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಆರ್ಥಿಕ ಜೀವನ ಸುಭಿಕ್ಷವಾಗಿರುತ್ತೆ. ಹಾಗೆ ಉದ್ಯೋಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮಾತ್ರವಲ್ಲದೆ ನಿಮ್ಮ ಕೀರ್ತಿ ಹಾಗೂ ಖ್ಯಾತಿ ಕೂಡ ಹೆಚ್ಚಾಗುತ್ತೆ. ಸೂರ್ಯದೇವನ ಅನುಗ್ರಹದಿಂದಾಗಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಸ್ವಂತ ವ್ಯವಹಾರ ಹಾಗೂ ವ್ಯಾಪಾರವನ್ನು ನೀವು ಶುರು ಮಾಡೋದಕ್ಕೆ ಒಂದು ಅವಕಾಶ ಇದೆ, ಮಾಡಬಹುದು. ಇದರಿಂದನೂ ಕೂಡ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಿ. ಮೀನರಾಶಿ, ಧನುರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ ಮತ್ತು ಈ ಮೇಷರಾಶಿ, ಒಟ್ಟು 5 ರಾಶಿಯವರಿಗೆ ಈ ಶನಿ ಮತ್ತು ಸೂರ್ಯನ ಸಂಯೋಗ ಸಂಸಪ್ತಕ ಯೋಗ ಅನ್ನುವಂಥದ್ದು ಬಹಳ ದೊಡ್ಡ ಲಾಭವನ್ನೇ ತಂದುಕೊಡುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.